ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಪ್ಯಾಂಟ್ ಕಟಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ಒಂದು ವಿಡಿಯೋನಲ್ಲಿ ಟಾಪ್ ಕಟಿಂಗ್ ತೋರಿಸ್ಕೊಟ್ಟಿದ್ದೆ. ಸೊ ಇವತ್ತು ನಾನು ಪ್ಯಾಂಟ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಸ್ಕೇಲು ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ನೋಡಿ. ಸೊ ಪ್ಯಾಂಟ್ ಲೆಂತ್ ಹೇಗಿದೆ ಮತ್ತು ಬಟ್ಟೆನ ಹೇಗೆ ಹಾಕ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬಟ್ಟೆ ಆಲ್ರೆಡಿ 4 ಫೋಲ್ಡಿಂಗಲ್ಲಿದೆ. 1 2 ಮತ್ತು ಇವೆರಡು ಜಾಯಿಂಟಿಂಗ್ ಪೀಸ್ ಆಗಿದೆ. ಸೊ ಟೋಟಲಿ 4 ಫೋಲ್ಡಾಗಿ ನಾನು ಬಟ್ಟೆನ ತೊಗೊಂಡಿದ್ದೀನಿ. ಸೊ ಕೆಳಗಡೆ ಇದು ಬಾರ್ಡರ್ ಅಂದರೆ ಬಾರ್ಡರ್ ಇರೋದ್ರಿಂದ ಈ ಪಾರ್ಟ್ನ ನಾನು ಕೆಳಗಡೆಗೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾವುದೇ ಬಟ್ಟೆ ಆದರೂ ಅಷ್ಟೇ ವರ್ಕ್ ಇದೆಯಾ ಅಥವಾ ಪ್ಲೇನ್ ಇದೆಯಾ ಸಾದಾ ಏನೋ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕು. ಸೊ ಇವಾಗ ವರ್ಕ್ ಇರೋ ಬ್ಲೌಸ್ನ ಕೆಳಗಡೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರದ್ದು ಪೂರ್ತಿ ಲೆಂತಿ ವಿಡಿಯೋ ನಾನು ಅಂದರೆ ನೀವು ಲೆಂತಿ ಎಷ್ಟಿದೆ ಅಷ್ಟನ್ನು ನೋಡಿ. ಎಲ್ಲಾದರೂ ಸ್ಕಿಪ್ ಮಾಡ್ತಾ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ, ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಪೂರ್ತಿ ಲೆಂತ್ ವಿಡಿಯೋನ ನೋಡಿ. ಸೊ ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾನು ಪ್ಯಾಂಟ್ ಲೆಂತ್ ತೊಗೊಂಡ್ಬಿಡ್ತೀನಿ. ಪ್ಯಾಂಟ್ ಲೆಂತ್ ತೊಗೊಳ್ಳುವಾಗ ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ. ಏನಪ್ಪ ಅದು ಅಂದರೆ, ಪೂರ್ತಿ ರೆಡಿ ಲೆಂತ್ ಎಷ್ಟಿದೆ ಅಷ್ಟನ್ನ ತೊಗೋತಾರೆ. ಅಂದರೆ ನಮ್ಮದು ಸೊಂಟದಿಂದ ಹಿಡಿದು ಕಾಲಿನ ತನಕ ಎಷ್ಟು ಲೆಂತ್ ಬರುತ್ತೆ ಅಲ್ಲಿ ತನಕನೂ ತೊಗೋತಾರೆ. ದಯವಿಟ್ಟು ಆ ಥರ ಅಂದರೆ ಬಟ್ಟೆ ಇದ್ದರೆ ತೊಗೊಳ್ಳಿ. ಇಲ್ಲ ಬಟ್ಟೆ ಇದ್ದರೂ ಕೂಡ ತೊಗೋಬಾರ್ದು, ಅದನ್ನು ತೊಗೊಳ್ಳೋಕ್ಕೆ ಹೋಗಬಾರ್ದು ರೆಡಿ ಲೆಂತ್ನ. ಇಲ್ಲಿ ನೋಡಿ, ಬೆಲ್ಟ್ ಪೀಸ್ ಎಲ್ಲಿ ಅಟ್ಯಾಚ್ ಮಾಡಿದೆ ಅಲ್ಲಿಂದ ಹಿಡ್ದು, ಇಲ್ಲಿ ನೋಡಿ ಇಲ್ಲಿ ಬೆಲ್ಟ್ ಪೀಸ್ ಅಟ್ಯಾಚ್ ಮಾಡಿದೆ ಅಲ್ವಾ, ಇಲ್ಲಿಂದ ಹಿಡ್ದು ನಮ್ಮ ಕಾಲಿನ ತನಕ ಎಷ್ಟು ಲೆಂತ್ ಬರುತ್ತೆ ಅದಷ್ಟು ಲೆಂತ್ನ ತೊಗೋಬೇಕು. ಈ ಬೆಲ್ಟ್ ಪೀಸ್ನ ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಸೊ ಅದನ್ನು ಬಿಟ್ಟು ನೀಫಾ ಅಂತಾರೆ ಕೂಡ, ಅಲ್ಲಿಂದ ಬೆಲ್ಟ್ ಪೀಸ್ ಅಟ್ಯಾಚ್ ಮಾಡಿದೆ ನೋಡಿ, ಅಲ್ಲಿಂದ ಹಿಡ್ದು ಈ ನಮ್ಮ ಕಾಲು ಎಲ್ಲಿ ತನಕ ಬರುತ್ತೆ ಲೆಂತು ಅಲ್ಲಿ ತನಕ ರೆಡಿ ತೊಗೋಬೇಕು. ನನಗಿಲ್ಲಿ 35 ಇಂಚು ರೆಡಿ ಉದ್ದ ಬರ್ತಾಯಿದೆ. ಸೊ 35 ಇಂಚು ಪ್ಲಸ್ 2 ಇಂಚಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಈ 2 ಇಂಚಸ್ಸು ಯಾಕಪ್ಪ ಅಂತಂದರೆ, ಕೆಳಗಡೆ 1.5 ಇಂಚಸ್ಸು ನಾನು ಫೋಲ್ಡಿಂಗ್ ಮಾಡ್ತೀನಿ. ಅಂದರೆ ಸ್ವಲ್ಪ ಕ್ಯಾನ್ವಾಸ್ ಹಾಕಿ ಮತ್ತು ಬೆಲ್ಟ್ ಹಾಕಿ ನಾನು ಫೋಲ್ಡ್ ಮಾಡ್ತೀನಿ. ಅಂದರೆ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ, ಅದನ್ನು ಹಾಕಿ ಫೋಲ್ಡ್ ಮಾಡ್ತೀನಿ. ಅದಕ್ಕೋಸ್ಕರ 1.5 ಇಂಚಸ್ಸು. ಸೊ ಮೇಲ್ಗಡೆ ಸ್ಟಿಚ್ಚಿಂಗೋಸ್ಕರ ಅದಕ್ಕೆ. ಸೊ ನೋಡಿ, ಈ ಥರ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ ಕೆಳಗಡೆ. ಆ ಬಾರ್ಡ್ರು ಏನಿದೆ ಇದು ಹ್ಯಾಂಡ್ ವರ್ಕು ಮಿಷಿನ್ ವರ್ಕು, ಅದ್ರ ಪ್ರಿಂಟ್ ವರ್ಕು ಅದಷ್ಟು ಕರೆಕ್ಟಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲದೆ ಮಿಷಿನ್ ವರ್ಕ್ ಬಂದಿದೆ, ಬಾರ್ಡ್ರು ಬಂದಿದೆ ಅಂತಂದರೂ ಬರದೇ ಇದ್ದರೂ ನಾವು ಕೆಳಗಡೆ 1/2 ಇಂಚು 1.5 ಇಂಚಷ್ಟು ತೊಗೊಳ್ಳೇಬೇಕು. ಸೊ ಕೆಳಗಡೆ 1.5 ಇಂಚು, ಮೇಲ್ಗಡೆ ಏನಿರುತ್ತೆ ಬಾಡಿಲಿ ಅದು ಬೆಲ್ಟು ಅದಕ್ಕೆ 1/2 ಇಂಚು, ಟೋಟಲಾಗಿ 2 ಇಂಚಸ್ಸು. ಪ್ಲಸ್ 35 + 2 = 37 ಆಯಿತು. ಸೊ ಇವಾಗ ರೆಡಿ ಲೆಂತ್ ನೋಡಿ, ಇಲ್ಲಿ 37 ಇದೆಯಾ ಅಂತ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 37ಗೆ ಮಾರ್ಕ್ ಮಾಡಿ. ಸೊ ಇವಾಗ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಈ ಕಡೆ ಸೈಡು. ಸೊ ಇಲ್ಲಿ ಇವಾಗ 37ಗೆ ಮಾರ್ಕ್ ಮಾಡಿ ಒಂದು ಲೈನ್ ಕ್ರಾಸ್ ಮಾಡ್ಕೊಳ್ಳೋಣ. ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ಇವಾಗ ಕಾಣ್ತಾ ಇದೆ ಅಲ್ವಾ, ರೆಡಿ ಲೆಂತ್ ನಾನು 35 + 2ನ ಆ್ಯಡ್ ಮಾಡಿ 37ಗೆ ತೊಗೊಂಡಿದ್ದೀನಿ. ಸೊ ಇವಾಗ ನಮಗೆ ಈ ಏನು ಲೆಗ್ ರೌಂಡ್ ಏನು ಬರುತ್ತೆ ನಮ್ಮ ಕಾಲಿನ ಸುತ್ತಾಳತೆ ಅದನ್ನು ತೊಗೋಬೇಕು. ಸೊ ನೋಡಿ, ಈ ಥರ ಇಟ್ಕೊಂಡು ಎಷ್ಟು ಇಟ್ಕೊಂಡಿದ್ದಾರೆ ಕಸ್ಟಮರು ಅದನ್ನು ನೋಡಿಕೊಂಡು 7 ಇಂಚಸ್ ಇದೆ. 7 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬಾರ್ಡ್ರ್ ಹತ್ರನಾದರೂ ಮಾರ್ಕ್ ಮಾಡ್ಕೋಬೋದು, ಬಟ್ಟೆ ಕೆಳಗಡೆ ಪೂರ್ತಿ ತುದಿ ಇದೆಯಲ್ಲ ಅಲ್ಲಿ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಈ ಥರ ನಾನು 7 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಮಾರ್ಕಿಂಗ್ ಆದ ನಂತರ ಇವಾಗ ನಾವು ನಮ್ಮ ಹಿಪ್ ರೌಂಡನ್ನ ತೊಗೋಬೇಕು. ಹಿಪ್ ರೌಂಡ್ ಅಂದರೆ ನಮ್ಮದು ಸೆಂಟರ್ ಒಂದು ಲೈನ್ ಬಂದಿರುತ್ತೆ ನೋಡಿ, ನೀಫಾ ಲೈನು ಅದು ಹೊಲಿಗೆ ಬಂದಿರುತ್ತೆ. ಆ ಹೊಲಿಗೆಯಿಂದ ನಮ್ಮದು ಅದು ಮೆಷರ್ಮೆಂಟ್ ಎಷ್ಟಿದೆ ಪ್ಯಾಂಟು ಅಷ್ಟನ್ನು ಕರೆಕ್ಟಾಗಿ ಈ ಥರ ಇಟ್ಕೊಂಡು ತೊಗೋಬೇಕು. 16 ಇಂಚಸ್ ಬರ್ತಾಯಿದೆ. ನಾನು ರೆಡಿ ಪ್ಯಾಂಟ್ನ ಈ ಥರ ಇಟ್ಕೊಂಡು ಪ್ಯಾಂಟಲ್ಲಿ ಅಳತೆ ಹೇಗೆ ತೊಗೊಳ್ಳೋದು ಅಂತ ಗೊತ್ತಾಗ್ತಾಯಿದೆ, ಮತ್ತು ಬಟ್ಟೆ ಮೇಲೆ ಹೇಗೆ ಅಳತೆ ಇಟ್ಟು ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾಯಿದೆ. ಆ ಸೆಂಟರ್ ಪಾಯಿಂಟಿಂದ ಮಾರ್ಕ್ ಮಾಡಿ ಎಂಡಿಂಗ್ವರೆಗೂ 16 ಇಂಚಸ್ ಬರ್ತಾಯಿದೆ. ಸೊ 16 ಇಂಚಸ್ಗೆ ನಾನೊಂದಿಲ್ಲಿ ಲೈನ್ ಹಾಕೋತಾ ಇದ್ದೀನಿ ಮಾರ್ಕ್ನ. ಸೊ ನಮಗೆ ಅಗಲ ಗೊತ್ತಾಯಿತು. ಇವಾಗ ಆ ಸೆಂಟರ್ ಲೈನ್ ನೀಫಾ ಏನು ಬಂದಿದೆ ಅದು ಎಷ್ಟು ತನಕ ಬರಬೇಕು ಅಂತ ಗೊತ್ತಾಯಿತು. ಇವಾಗ ಅದರ ಲೆಂತ್ ತೊಗೋತಾ ಇದ್ದೀನಿ.
ಸೊ ಕಾಮನ್ ಲೆಂತ್ ಕೂಡ ಇದೆ ಇದಕ್ಕೆ. ಕಾಮನಾಗಿ ನಾವು 10 ಇಂಚಸ್ ಅಷ್ಟು ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ನಮ್ಮ ಬೆಲ್ಟ್ ಪಟ್ಟಿ ಏನು ಅಟ್ಯಾಚ್ ಆಗಿದೆ ಅಲ್ಲಿಂದ ಬಂದು ಸೆಂಟರ್ ಲೈನು ಎಷ್ಟು ಲೆಂತ್ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನನಗೆ 8 ಇಂಚಸ್ ರೆಡಿ 8.25 ಇಂಚು ರೆಡಿ ತೋರಿಸ್ತಾ ಇದೆ. ಸೊ ಮೇಲ್ಗಡೆ 1/2 ಇಂಚು ನಾನು ಇದಕ್ಕೆ ತೊಗೋಬೇಕು, ಏನಪ್ಪ ಬೆಲ್ಟ್ ಅಟ್ಯಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ 1/2 ಇಂಚು 8.25 ಪ್ಲಸ್ ಹಾಫ್ ಇಂಚ್ ತೊಗೊಂಡ್ರೆ 8.25 ಆಯಿತು. ಮತ್ತು ನಾವು ಕೆಳಗಡೆನೂ ಕೂಡ ಅಟ್ಯಾಚಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ಒಂದು 1/2 ಇಂಚ್ ತೊಗೋತಾ ಇದ್ದೀನಿ. ಒಟ್ಟು ಟೋಟಲಿ 9.5 ಇಂಚ್ಗೆ ನಾನು ರೆಡಿ ತೊಗೋತಾ ಇದ್ದೀನಿ. ಸೊ ಒಂದು ಕಾಮನ್ ಮೆಷರ್ಮೆಂಟ್ ಹೇಳ್ತೀನಿ, ಏನಪ್ಪ ಅಂತಂದರೆ ಈ ಲೆಂತ್ನ ನಾವು ನೀ ಫಾಲ್ ಲೆಂತ್ನ 10 ಇಂಚಸ್ ತೊಗೋಬೇಕು. ಇದು ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ನಾವು ತೊಗೋಬೇಕಾಗಿರೋದು. ಅಂದರೆ ತೊಗೊಂಡ್ರೆ ತೊಗೋಬೋದು, ತೊಗೊಳ್ದೇ ಇದ್ರಿಲ್ಲ ಆ ಥರ. ಅಂದರೆ ಕಾಮನ್ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಲ್ಲ, ಆ ಥರ ಕಾಮನ್ ಆಗಿ 10 ಇಂಚಸ್ ಬೇಕು. ಸ್ವಲ್ಪ ಏನಾದರೂ ಸಣ್ಣ ಇದ್ದಾರೆ ಅಂತಂದರೆ 9 ಇಂಚಸ್ಸು, ದಪ್ಪ ಇದ್ದಾರೆ ಅಂದರೆ 11-12 ಇಂಚಸ್ ತನಕ ತೊಗೋಬೋದು. ತೀರಾ ದಪ್ಪ ಅಂದರೆ 13 ಇಂಚಸ್ಸು. 13 ಇಂಚಸ್ಸೇ ಹೆವಿ. ಇಲ್ಲಿ ನೋಡಿ, ಸಣ್ಣ ಇದ್ದರೆ 9 ಇಂಚಸ್ಸು, ಸ್ವಲ್ಪ ದಪ್ಪ ಏನಾದರೂ ಇದ್ದರೆ 12 ಇಂಚಸ್ಸು. ಬಟ್ 13 ಇಂಚಸ್ ಏನಿದೆ ಇದು ಬಂದು ತುಂಬ ದಪ್ಪ ಇರ್ತಾರಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಅಂತ. ಇದಕ್ಕಿಂತ ಜಾಸ್ತಿ ತೊಗೊಳೋದಕ್ಕಾಗೋದಿಲ್ಲ, ಪ್ಯಾಂಟ್ ಹಾಳಾಗುತ್ತೆ. ಸೊ ನಾನಿಲ್ಲಿ 9.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀಫಾ ಲೈನು ಸೆಂಟರ್ ಲೈನ್ ಏನು ಬರುತ್ತೆ ಅದನ್ನು 9.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದರ ಅಗಲ ಬಂದು 16 ಇಂಚಸ್ಸು. ಸೊ ಅಗಲನೂ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ 9.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಕ್ರಾಸ್ ಮಾಡ್ಕೋತೀನಿ. ಕ್ರಾಸ್ ಮಾಡಿಕೊಂಡು ನೀವು ಬಟ್ಟೆ ಇನ್ನೂ ಜಾಸ್ತಿ ಇದೆ ಅಂತಂದರೆ ಯೋಚನೆ ಬೇಡ, ನಾವು ಅಷ್ಟೇ ಬಟ್ಟೆ ತೊಗೋಬೇಕಾ, ನಮ್ಮ ಪ್ಯಾಂಟ್ ಅಳ್ತೇನೆ ಅಂತ ಅಂದ್ಕೋಬಾರ್ದು. ಈಗ ನಾನು 2 ಇಂಚಸ್ ಏನು ತೋರಿಸ್ತಾ ಇದ್ದೀನಿ ಅದನ್ನು ಸೈಡಲ್ಲಿ ಬಿಟ್ಟು ಉಳಿದಿದ್ದ ಎಲ್ಲ ಬಟ್ಟೆನೂ ಕೂಡ ನೀವು ಪ್ಯಾಂಟ್ಗೆ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 16 ಇಂಚಸ್ಸೇ ತೊಗೋಬೇಕಾ ಅಥವಾ ನಮ್ಮ ಬಾಡಿ ಪ್ಯಾಂಟ್ ಏನಿದೆ ಅದ್ರ ಅಳತೆನೇ ತೊಗೋಬೇಕಾ ಅನ್ನೋದೇನು ಬೇಡ. ಆ ಕಡೆಯಿಂದ 2 ಇಂಚಸ್ ಬಿಟ್ಟು ಈ ಥರ ತೊಗೋಬೋದು. ಸೊ ಇವಾಗ ಅಲ್ಲಿ ಒಂದು ಸಿಂಪಲಾಗಿ ಒಂದು ಶೇಪ್ ಕೊಟ್ಟು ಆ 2 ಲೈನ್ ಕ್ರಾಸಲ್ಲಿ ಶೇಪ್ ಕೊಟ್ಟು ಇವಾಗ ನಾನಿಲ್ಲಿ ಪ್ಯಾಂಟ್ ಶೇಪ್ ತೊಗೋತಾ ಇದ್ದೀನಿ. ಸ್ಕೇಲ್ ಇದ್ದರೆ ಸ್ಕೇಲ್ ಸಹಾಯದಿಂದ ತೊಗೋಬೋದು. ಸ್ಕೇಲ್ ಇಲ್ಲ ಅಂತಂದರೆ ಈ ಥರ ಒಂದು ಲೈನಲ್ಲಿ ನಮ್ಮದೇ ಹ್ಯಾಂಡ್ ಸ್ಕೆಚ್ ಮಾಡಿ ತೊಗೋಬೇಕಾಗುತ್ತೆ. ನೋಡಿ ನಾನಿವಾಗ ಒಂದು ಸ್ಕೇಲ್ ಯಾವುದೇ ಸ್ಕೇಲ್ ಇಲ್ಲದೆ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ 1/2 ಇಂಚು ಅಥವಾ 1 ಇಂಚು ಒಳಗಡೆನೇ ಸೇರಿಸ್ಕೊಳ್ಳಿ, ಹೆವಿ ಹಾಕೊಳ್ಳೋಕೆ ಹೋಗ್ಬಿಡಿ. ಎಕ್ಸ್ಟ್ರಾ 1/2 ಇಂಚಷ್ಟು ತೊಗೋಬೇಕಾಗುತ್ತೆ. ತೊಗೊಂಡು ಇವಾಗ ನೋಡಿ ಇಷ್ಟಾಗಿದೆ. ಇವಾಗ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಇಷ್ಟೇ ಪ್ಯಾಂಟ್ ಕಟ್ಟಿಂಗ್, ತುಂಬಾ ಈಸಿ. ರೆಡಿ ಬಂದು 35 ಇದೆ, +2 ಮಾಡಿ 37 ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಈ ಕಡೆ ಬಂದು 8.25 ಇದೆ. ಅದಕ್ಕೆ ನಾನು ಒಂದು 9.25 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಈ ಕಡೆ ರೌಂಡ್ ಬಂದು 7 ಇಂಚಸ್ ಇದೆ, ಅದಕ್ಕೆ ಬಂದು ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಆಯಿತು. ಇವಾಗ ತುಂಬ ಈಸಿಯಾಗಿ ಅರ್ಥ ಆಗಿದೆ ಅನ್ಕೋತೀನಿ ಪ್ಯಾಂಟ್ ಕಟ್ಟಿಂಗು. ಇವಾಗ ಈಸಿಯಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಪ್ಯಾಂಟ್ ಕೂಡ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದೇ ಥರ ಇದ್ದಿದ್ದು ಬಟ್ಟೆ ಇದೇ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಏನು ಬೆಲ್ಟ್ ಇದೆ ಅದನ್ನು ಕಟ್ ಮಾಡಬೇಕು. ಅದನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಬೆಲ್ಟ್ ಕಟ್ ಮಾಡೋದು ತುಂಬಾ ಇಂಪಾರ್ಟೆಂಟು, ಕನ್ಫ್ಯೂಷನ್ ಆಗುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ, ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ಬಟ್ಟೆ ಕಡಿಮೆ ಇದೆ, ಹಾಗಾಗಿ ಇದನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ನಾವು ಆ ಮೇಲ್ಗಡೆ ಬೆಲ್ಟ್ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಬಟ್ಟೆ ಜಾಸ್ತಿ ಇದ್ದರೆ ಏನೂ ತೊಂದರೆ ಇಲ್ಲ, ರೆಡಿ ಬಂದು ಫೋಲ್ಡ್ ಮಾಡಿಕೊಂಡು ಅದು ಏನು ಪ್ಯಾಂಟ್ ಮೆಷರ್ಮೆಂಟ್ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಕಟ್ ಮಾಡ್ಕೊಬಿಡ್ಬೋದು. ಸೊ ಅದಿಲ್ಲ ಅಂತಂದರೆ ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ನಮಗೆ ಲೆಂತ್ ಸಿಕ್ಕಿದೆ, ಬಾಟಮ್ದು ಏನಿದೆ ಅದು ಸಿಕ್ಬಿಟ್ಟಿದೆ. ಇವಾಗ ಅದ್ರದ್ದು ಕಟಿಂಗ್ ಆಗಿದೆ ಅಂದರೆ ಇವಾಗ ಜಸ್ಟ್ ಮೇಲ್ಗಡೆ ಏನು ಬರುತ್ತೆ ಬೆಲ್ಟು, ಸೊಂಟದ ಬೆಲ್ಟು ಅಥವಾ ನೀಫಾ ಪಟ್ಟಿ ಪೀಸು ಏನಂತೀವಿ, ಲಾಡಿ ದಾರದ್ದು ಬಟ್ಟೆ ಅಂತ ಎಲ್ಲ ಕರೀತಾರೆ ಒಂದೊಂದು ಕಡೆ. ಸೊ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ನನಗೆ 7.25 ಇಂಚು ರೆಡಿ ಲೆಂತ್ ಬರ್ತಾಯಿದೆ. ಸೊ ರೆಡಿ ಲೆಂತ್ ಬಂದು 7.25 ಇಂಚು. ಸೊ ಪ್ಲಸ್ ಇಲ್ಲಿ ನೋಡಿ ಫೋಲ್ಡ್ ಮಾಡಿ ದಾರಾನ ಅಟ್ಯಾಚ್ ಮಾಡಿರ್ತಾರೆ, ಅದು ಬಂದು 1 ಇಂಚು. 7.25 ಇಂಚು ಪ್ಲಸ್ 1 8.25 ಇಂಚು. ಈ ಕಡೆ ಒಳಗಡೆ ಅಟ್ಯಾಚ್ ಮಾಡಿರ್ತಾರಲ್ಲ ಅದೊಂದು 1/2 ಇಂಚು. 8.25 ಪ್ಲಸ್ 1/2 8.25 ಇಂಚು. 8.25 ಇಂಚ್ ಅಂತ ಇಟ್ಕೊಳ್ಳಿ. 7 ಇಂಚ್ಗೆ ಪ್ಲಸ್ ನಾನು 2 ಇಂಚಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 9 ಇಂಚು ರೆಡಿ ಲೆಂತು. ಇದರ ಲೆಂತ್ ಬಂದು 9 ಇಂಚು. ಸೊ ಇವಾಗ ಅಳತೆ ತೊಗೋಬೋದು. ಸುತ್ತಳತೆ ಪ್ಯಾಂಟ್ನ ಸುತ್ತಳತೆ ಬಂದು 20 ಇಂಚಸ್ ಬರ್ತಾಯಿದೆ. ಸೊ 20 ಇಂಚಸ್ ಬರ್ತಿದೆ ಅಂದರೆ ಟೋಟಲಾಗಿ ಇದು
40 ಇಂಚಿನ ಪ್ಯಾಂಟ್ ಅಳತೆ ಆಗಿರುತ್ತೆ, ಸುತ್ತಳತೆಯ ಪ್ಯಾಂಟ್ ಆಗಿರುತ್ತೆ. ಸೊ ನನಗೆ ಇದು 20 ಇಂಚಸ್ ಬರ್ತಾ ಇದೆ. ಸೊ ಮಾರ್ಕ್ ಮಾಡ್ಕೋತಾ ಇದ್ದೀನಿ 20 ಇಂಚಸ್ ಅಂತ. ಸೊ ಇವಾಗ 20 ಇಂಚಸ್ಗೆ ನಾನು ಎಕ್ಸ್ಟ್ರಾ 2 ಇಂಚಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ನೋಡಿ ಒಳಗಡೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ವ ದಾರಾನ ಹಾಕೋದಕ್ಕೋಸ್ಕರ, ಅದಕ್ಕೋಸ್ಕರ ಒಂದು 2 ಇಂಚಸ್ ಅಷ್ಟು ತೊಗೋತೀವಿ. ಹಾಗಾಗಿ 20 + 2 = 22 ಇಂಚಸ್ ಆಯಿತು. ಸೊ ಇದನ್ನು ಇವಾಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಟ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ಟೆ ಜಾಸ್ತಿ ಇದ್ದರೆ ಏನೂ ತೊಂದರೆ ಇಲ್ಲ, ಒಟ್ಟಿಗೆ ಹಾಕ್ಕೊಂಡು 7 + 2 = 9 ಉದ್ದ ಮತ್ತು 22 ಇಂಚಸ್ ಅಗಲ ರೆಡಿ ಕಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು 9 ಇಂಚಸ್ ಲೆಂತ್ ಸಿಗುತ್ತೆ ಒಂದು ಕಡೆ, ಬಟ್ ಇನ್ನೊಂದು ಕಡೆ 9 ಇಂಚಸ್ ಲೆಂತ್ ಸಿಗೋದಿಲ್ಲ. ಈ ಕಡೆ ನೋಡಿ ಚೆಕ್ ಮಾಡ್ತೀನಿ, ಈ ಕಡೆ ನಮಗೆ 9 ಇಂಚಸ್ ಸಿಗ್ತಾ ಇಲ್ಲ, 7.25 ಇಂಚು ಸಿಗ್ತಾ ಇದೆ ಒಂದು ಪೀಸು, ಇನ್ನೊಂದು ಪೀಸು 8 ಇಂಚ್ ಸಿಗ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಈಗೇನು ಬಟ್ಟೆ ಇದೆ ಇದನ್ನು ಕರೆಕ್ಟಾಗಿ ಹಾಕೋಬೇಕು. 2 ಸಿಂಗಲ್ ಪೀಸ್ ಬಂದಿರುತ್ತೆ, ಒಂದು ಡಬಲ್ ಪೀಸ್ ಅಂದರೆ ಜಾಯಿಂಟಿಂಗ್ ಪೀಸ್ ಬಂದಿರುತ್ತೆ, ಅದನ್ನು ಕಟ್ ಮಾಡ್ಕೋಬೇಕು. ಸೊ ಈ ಒಂದು ಕಟಿಂಗ್ ಏನಿದೆ, ಮೇಲ್ಗಡೆ ಬೆಲ್ಟ್ ಕಟಿಂಗ್ ಏನಿದೆ ಅದನ್ನು ನಾನು ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋ ಏನಿರುತ್ತೆ ಅದರಲ್ಲಿ ಹಾಕ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಜಾಯಿಂಟ್ ಪೀಸ್ ಏನಿರುತ್ತೆ ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಡಿ. ನಾನು ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಅದರಲ್ಲಿ ಯಾವ ಥರ ಪಟ್ಟಿನ ಮಾಡ್ಕೊಳ್ಳೋದು, ಮೇಲ್ಗಡೆ ಲಾಡಿ ಪಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.